ರಾಜ್ ಸಾಬ್ ಇದು ತೆಲುಗಿನ ಮಾರುತಿ ಅವರ ಡೈರೆಕ್ಷನ್ ಅಲ್ಲಿ ನಿರ್ಮಾಣವಾದ 2026 ಅಲ್ಲಿ ತೆಲುಗಿನ ಬಿಗ್ಗೆಸ್ಟ್ ಮೂವಿಗಳ ಲಿಸ್ಟ್ ಗಳಲ್ಲಿ ಇದು ಒಂದು ಮೂವಿ ಆಗಿದೆ. ಪ್ರಭಾಸ್ ಅವರ 2024 ಅಲ್ಲಿ ಕಲ್ಕಿ ಮೂವಿ ರಿಲೀಸ್ ಆದ್ಮೇಲೆ 2025ರಲ್ಲಿ ಅವರ ಯಾವುದೇ ಮೂವಿ ಕೂಡ ಬರಲಿಲ್ಲ. ಬಟ್ ಈಗ 2026ರಲ್ಲಿ ಹೊಸ ಅವತಾರದಲ್ಲಿ ಹಾರರ್ ಹಾಗೂ ಕಾಮಿಡಿ ಮೂವಿ ಮಾರುತಿ ಅವರ ಡೈರೆಕ್ಷನ್ ಅಲ್ಲಿ ನಿರ್ಮಾಣವಾದ ರಾಜ್ ಸಾಬ್ ಮೂವಿಯಲ್ಲಿ ಪ್ರಭಾಸ್ ಅವರು ಆಕ್ಟಿಂಗ್ ಮಾಡ್ತಿದ್ದಾರೆ. ಇನ್ನು ಈ ರಾಜ್ ಸಾಬ್ ಟ್ರೈಲರ್ ರಿವ್ಯೂ ವಿಷಯಕ್ಕೆ ಬರುವುದಾದ್ರೆ, ಈ ಮೂವಿ ಆಲ್ಮೋಸ್ಟ್ ಆಲ್ ರೊಮ್ಯಾಂಟಿಕ್ ಕಾಮಿಡಿ ಅಂಡ್ ಹಾರರ್ ಮೂವಿ ಇದಾಗಿದೆ. ಇನ್ನು ಮೂವಿ ಟ್ರೈಲರ್ ವಿಷಯಕ್ಕೆ ಬರೋದಾದ್ರೆ, ಈ ಮೂವಿ ಟ್ರೈಲರ್ ಅಲ್ಲಿ ಫಸ್ಟಿಗೆ ಒಂದು ತಾತನ ಫೋಟೋ ತೋರಿಸ್ತಾರೆ. ಅಂದ್ರೆ ಇಲ್ಲಿ ತಾತನ ಫೋಟೋದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತಾತ ಸತ್ತಿದ್ದಾರೆ, ಬಟ್ ಆ ತಾತ ಸಾಯೋಕ್ಕಿಂತ ಮುಂಚೆ ರಾಜ್ ಸಾಬ್ಗೆ ಏನೋ ಆಗ್ಬೇಕು. ತಾತ ಸತ್ತ ಮೇಲೆ ರಾಜ್ ಸಾಬ್ ಮೇಲೆ ದೆವ್ವ ಆಗಿ ತಾತ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಆಲ್ಮೋಸ್ಟ್ ಆಲ್ ದೆವ್ವ ರಾಜ್ ಸಾಬ್ಗೆ ಟ್ರ್ಯಾಪ್ ಮಾಡುತ್ತೆ. ಈ ತರ ಹಲವಾರು ವಿಷಯಗಳನ್ನು ಟ್ರೈಲರ್ ಅಲ್ಲಿ ನೋಡಿ ತಿಳ್ಕೊಳ್ಬಹುದು ನೀವು. ನನ್ನ ಪ್ರಕಾರ ಆಲ್ಮೋಸ್ಟ್ ಆಲ್ ಈ ಮೂವಿ ಒಂದು 3 ಗಂಟೆ ಮೂವಿ ಆಗಿರ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಒಂದು ಟ್ರೈಲರ್ ಅಂದ್ರೆ ಒಂದು 2.5 ನಿಮಿಷ, 2 ನಿಮಿಷ ಬಿಡ್ತಾರೆ. ಬಟ್ ಈ ಟ್ರೈಲರ್ ನಿಮ್ಗೆ ಟೋಟಲ್ ಆಗಿ 3 ಮಿನಿಟ್ಸ್ ಟ್ರೈಲರ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಮೂವಿ ಕೂಡ ಒಂದು ಲೆಂತಿ ಆಗಿ 3 ಅವರ್ಸ್ ಮೂವಿ ಆಗಿರ್ಬೋದು. ಈ ಟ್ರೈಲರ್ ನೋಡಿದಾಗ ಇನ್ನೊಂದು ಏನಂತ ಅನ್ಸ್ತಂದ್ರೆ, ನಂಗೆ ಇಲ್ಲಿ ಹೊಸ ಕತೆ ಮತ್ತು ಹಳೆ ಕಥೆಯನ್ನ ಇಲ್ಲಿ ಬಳಸಿದ್ದಾರೆ ಅಂತ ಅನ್ಸ್ತು. ಅಂದ್ರೆ ಪ್ರೆಸೆಂಟ್ಲಿ ರಾಜ್ ಸಾಬ್ ಅವರು ಇಲ್ಲಿ ಹೊಸ ಕತೆ, ಆಮೇಲೆ ಮಿಡ್ಲಲ್ಲಿ ಹಳೆ ಕತೆ, ರಾಜ್ ಸಾಬ್ ಅವರು ಹಿಂದೆ ಎಲ್ಲಿದ್ರು ಅದರ ಬಗ್ಗೆ ಕತೆ ಆಗಿದೆ ಅಂತ ಅನ್ಸುತ್ತೆ. ನೋಡೋಣ ಏನು ಆಗುತ್ತಂತ. ಜನವರಿ ರಿಲೀಸ್ ಆಗುತ್ತೆ. ಎಲ್ರು ಥಿಯೇಟ್ರಿಗೆ ಹೋಗಿ ನೋಡೋಣ.